ದೋಸ್ತಿ ನಾಯಕರ ನಡುವೆ ಬೀದಿ ಜಗಳ ಆಗ್ತಾ ಇರೋದು ಮತ್ತೆ ಆಪರೇಷನ್ಗೆ ಇಳಿದ್ರ ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಧವಳಗಿರಿ ನಿವಾಸದಲ್ಲಿ ನಡೀತಾ ಇರೋದು ಏನು? ದೋಸ್ತಿ ನಾಯಕರ ನಡುವೆ ಬೀದಿ ಜಗಳ ನಡೀತಾ ಇದೆ. ಈಗಾಗಲೇ ಕೆಸರಲ್ಲಿ ಚಾಟ ಆರಂಭ ಆಗಿದೆ. ಅದರಲ್ಲೂ ಕೂಡ ನೇರವಾಗಿ ಸಿಎಂ ಕುಮಾರಸ್ವಾಮಿ ವಿರುದ್ಧವೇ ಆ ರೀತಿಯಂತಹ ಹೇಳಿಕೆಗಳು ಬರ್ತಾ ಇದೆ. ನಮ್ಮ ಸಿಎಂ ಯಾವತ್ತಿದ್ರೂ ಕೂಡ ಸಿದ್ದರಾಮಯ್ಯ ಅನ್ನುವಂತಹ ಹೇಳಿಕೆಗಳು ಬರ್ತಾ ಇದೆ. ಇಂತಹ ಹೇಳಿಕೆಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಇದರ ಲಾಭವನ್ನು ಪಡೆಯೋದಕ್ಕೆ ಮತ್ತೆ ಬಿಜೆಪಿ ಮುಂದಾಗಿದೆಯಾ? ಮತ್ತೆ ಆಪರೇಷನ್ ಕಮಲಕ್ಕೆ ಇಳಿದಿದೆಯಾ ಬಿಜೆಪಿ? ಬಿಎಸ್ವೈ ಮತ್ತೆ ಆಪರೇಷನ್ಗೆ ಇಳಿದಿದ್ದಾರಾ? ಧವಳಗಿರಿ ನಿವಾಸದಲ್ಲಿ ಈಗಾಗಲೇ ಹಾಗಾದ್ರೆ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್ ಏನು, ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡಾಲರ್ಸ್ ಕಾಲೋನಿಯ ಧವಳಗಿರಿ ನಿವಾಸದಲ್ಲಿ ಸಭೆ ನಡೀತಾ ಇದೆ. ಆಪ್ತರ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಆರ್ ಅಶೋಕ್, ಅರವಿಂದ ಲಿಂಬಾವಳಿ, ಈ ಸೋಮಣ್ಣ ಕೂಡ ಈ ಒಂದು ಸಭೆಯಲ್ಲಿ ಈಗ ಭಾಗಿಯಾಗಿದ್ದಾರೆ. ಡಾಲರ್ಸ್ ಕಾಲೋನಿ ಅವರ ಧವಳಗಿರಿ ನಿವಾಸದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಸಭೆಯನ್ನ ಮಾಡ್ತಾ ಇದ್ದು, ತನ್ನ ಆಪ್ತರ ಜೊತೆ ಯಡಿಯೂರಪ್ಪ ಅವರು ಈಗಾಗಲೇ ಸಮಾಲೋಚನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಧವಳಗಿರಿಯ ಮೀಟಿಂಗ್ ನ ರಹಸ್ಯ ಏನು, ಯಾವ ರೀತಿಯಲ್ಲಿ ಮೀಟಿಂಗ್ ನಡೀತಾ ಇದೆ, ಮೀಟಿಂಗ್ ನ ಹಿಂದಿರುವ ಅಜೆಂಡಾ ಏನು, ಯಾವ ರೀತಿಯ ಉದ್ದೇಶ ಈ ಒಂದು ಮೀಟಿಂಗ್ ನಲ್ಲಿ ಇದೆ, ಯಾರ್ಯಾರಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಅಶೋಕ್, ಅರವಿಂದ ಲಿಂಬಾವಳಿ, ಸೋಮಣ್ಣ ಅವರು ಕೂಡ ಈಗಾಗಲೇ ಈ ಒಂದು ಸಮಾಲೋಚನಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗಾಗಲೇ ಒಂದ್ ಕಡೆ ಸಾಕಷ್ಟು ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರುಗಳು, ಆದ್ರೆ ಇನ್ನೊಂದು ಕಡೆ ಇದರ ಲಾಭವನ್ನ ಪಡೆಯುವಂತ ಪ್ರಯತ್ನ ಬಿಜೆಪಿ ಕಡೆಯಿಂದ ಆಗ್ತಾ ಇದೆಯಾ? ಅಂತಹ ಡೆವಲಪ್ಮೆಂಟ್ಸ್ ಆಗ್ತಾ ಇದೆಯಾ? ಆಪರೇಷನ್ ಕಮಲದ ಸುಳಿವೇನಾದ್ರೂ ಸಿಗ್ತಾ ಇದೆಯಾ? ಹೇಗೆ ನವಿತಾಜನ್ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ಯಡಿಯೂರಪ್ಪನವರ ನಿವಾಸದಲ್ಲಿ ಈಗ ಬಿಜೆಪಿಯ ರಾಜಕೀಯ ಚಟುವಟಿಕೆ ಗರಿಗೆ ಬರಿದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆನಲ್ಲಿ ಮೈತ್ರಿ ಪಕ್ಷದಲ್ಲಿ ತಲ್ಲಣ ಶುರುವಾಗ್ತಾ ಇರುವಂತ ಬೆನ್ನಲ್ಲೇ ಆಪ್ತರ ಜೊತೆನಲ್ಲಿ ಯಡಿಯೂರಪ್ಪನವರು ಸಭೆ ಮಾಡ್ತಾ ಇರುವಂತದ್ದು ಬಿಜೆಪಿಗೆ ಒಂದು ರೀತಿ ರಿವರ್ಸ್ ಆಪರೇಷನ್ ಭಯ ಅಥವಾ ಆತಂಕ ಕಾಡ್ತಾ ಇರುವಂತದ್ದು. ರಿವರ್ಸ್ ಆಪರೇಷನ್ ತಡೆಯಲಿಕ್ಕೆ ಯಡಿಯೂರಪ್ಪನವರು ತಮ್ಮದೇ ಆದ ರೀತಿಯಲ್ಲಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ದೋಸ್ತಿ ಸರ್ಕಾರ ರಿವರ್ಸ್ ಆಪರೇಷನ್ಗೆ ಕೈ ಹಾಕಿದ್ರೆ ಬಿಜೆಪಿ 6 ಶಾಸಕರು ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಮಾಹಿತಿನೂ ಕೂಡ ಯಡಿಯೂರಪ್ಪನವರು ಪಡ್ಕೊಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ರಿವರ್ಸ್ ಆಪರೇಷನ್ ಸಂಪರ್ಕಕ್ಕೆ ಸಿಗದ ರೀತಿಯಲ್ಲಿ ಬಿಜೆಪಿ ಶಾಸಕರ ಜೊತೆ ಹೇಗೆ ಮಾಡ್ಬೇಕು, ಪ್ಲಾನ್ ಮಾಡ್ಬೇಕು ಅನ್ನೋದನ್ನ ಯಡಿಯೂರಪ್ಪನವರು ಸಮಾಲೋಚನೆಯನ್ನು ಮಾಡ್ತಾ ಇರುವಂತದ್ದು. ಫೆಬ್ರವರಿ 2ರ ನಂತರ ಅಂದ್ರೆ ಕೆಲ ಬಿಜೆಪಿ ಶಾಸಕರನ್ನ ಒಂದೆಡೆ ಸೇರಿಸಲಿಕ್ಕೆ ಯಡಿಯೂರಪ್ಪನವರು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಆಪರೇಷನ್ ಏನಾದ್ರೂ ಕಾಂಗ್ರೆಸ್ ಕೂಡ ಕೈ ಹಾಕಿದ್ದೇ ಆದ್ರೆ ಅದಕ್ಕೆ ವ್ಯತಿರಿಕ್ತವಾದಂತಹ ಅಥವಾ ರಣತಂತ್ರವನ್ನ ಹೇಗೆ ಮಾಡ್ಬೇಕು ಅಥವಾ ಏನೇನ್ ಮಾಡ್ಬೇಕು ಅನ್ನೋದ್ರ ಸಂಬಂಧ ಹಾಗೆ ಇವತ್ತು ಕೆಲ ಆಪ್ತರ ಜೊತೆನಲ್ಲಿ ಯಡಿಯೂರಪ್ಪನವರು ಸಭೆಯನ್ನ ಮಾಡ್ತಿದ್ದಾರೆ. ಎಸ್, ಈಗಾಗಲೇ ಆ ಸಭೆಯಲ್ಲಿ ಈಗಾಗಲೇ ಯಾರ್ಯಾರು ಭಾಗಿ ಆಗಿದ್ದಾರೆ, ಹಾಗೆ ಕಂಟಿನ್ಯೂ ಆಗುವಂತಹ ಚಾನ್ಸಸ್ ಇದೆಯಾ? ಬೇರೆ ಬೇರೆ ಶಾಸಕರುಗಳು ಆಗಮಿಸುವಂತಹ ಚಾನ್ಸಸ್ ಇದೆಯಾ? ಹೇಗೆ ಬೇರೆ ಎಲ್ಲ ಶಾಸಕರು ಕೂಡ ಇಲ್ಲಿ ಆಹ್ವಾನವನ್ನು ಕೊಟ್ಟಿಲ್ಲ. ಕೇವಲ ಅವರ ಆಪ್ತ ಶಾಸಕರು ಏನಿದ್ದಾರೆ, ಅರವಿಂದ್ ಲಿಂಬಾವಳಿ ಇರ್ಬೋದು, ಸೋಮಣ್ಣ, ಆರ್ ಅಶೋಕ್ ಹಂಗೇನೆ ಸೇರಿದಂತೆ ಕೆಲವು ನಾಯಕರು ಮಾತ್ರ ಇರ್ತಕ್ಕಂಥದ್ದು. ಸೊ ಅವರ ಜೊತೆನಲ್ಲಿ ಆಪರೇಷನ್ ಬಿಜೆಪಿ ಏನು ಆಪರೇಷನ್ ಕಮಲವನ್ನು ಮಾಡ್ತಾ ಇದ್ವೋ ಅದರ ರಣತಂತ್ರದ ಜೊತೆನಲ್ಲೇನೆ ತಮ್ಮ ಶಾಸಕರನ್ನ ಭದ್ರವಾಗಿ ಇಟ್ಕೊಳ್ಲಿಕ್ಕೆ ಬೇಕಾದಂತ ರಣತಂತ್ರವನ್ನು ಕೂಡ ಬಿಜೆಪಿ ಮಾಡ್ತಾ ಇದೆ. ನವಿತಾಜೆ, ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಚಂಬರ್ ಡೀಟೇಲ್ಸ್ಗೆ. ಈಗಾಗಲೇ ಡಾಲರ್ಸ್ ಕಾಲೋನಿಯ ಧವಳಗಿರಿ ನಿವಾಸದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ತಮ್ಮ ಆಪ್ತರ ಜೊತೆ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಆರ್ ಅಶೋಕ್, ಅರವಿಂದ ಲಿಂಬಾವಳಿ, ವಿ ಸೋಮಣ್ಣ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದು ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಇನ್ನು ಬಿಜೆಪಿಗೆ ರಿವರ್ಸ್ ಆಪರೇಷನ್ ಭಯ, ಆತಂಕ ಕಾಡ್ತಾ ಇದೆಯಾ? ರಿವರ್ಸ್ ಆಪರೇಷನ್ ತಡೆಯೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಿದೆ. ದೋಸ್ತಿ ನಾಯಕರ ಜೊತೆ ಬಿಜೆಪಿಯ 6 ಶಾಸಕರು ಕೂಡ ಸಂಪರ್ಕದಲ್ಲಿದ್ದಾರೆ. ರಿವರ್ಸ್ ಆಪರೇಷನ್ ನ ಭೀತಿ ಈಗ ಬಿಜೆಪಿಗೆ ಕಾಡ್ತಾ ಇದೆಯಾ? ಆ ಒಂದು ಭಯ ಈಗ ಬಿಜೆಪಿಗೆ ಇದೆಯಾ ಅನ್ನುವಂತಹದ್ದು. ಯಾಕಂದ್ರೆ ರಿವರ್ಸ್ ಆಪರೇಷನ್ ತಡೆಯೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದ್ದು, ದೋಸ್ತಿ ನಾಯಕರ ಜೊತೆ ಬಿಜೆಪಿಯ 6 ಶಾಸಕರು ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಬಿಜೆಪಿ ಶಾಸಕರ ಜೊತೆ ಬಿಎಸ್ವೈ ಸಮಾಲೋಚನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ರಿವರ್ಸ್ ಆಪರೇಷನ್ ತಡೆಯೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದ್ದು,
6 ಬಿಜೆಪಿಯ ಶಾಸಕರು ಈಗ ದೋಸ್ತಿ ನಾಯಕರ ಜೊತೆ ಸಂಪರ್ಕದಲ್ಲಿ ಕೂಡ ಇದ್ದಾರೆ. ಹಾಗಾಗಿ ಆ ಒಂದು ರಿವರ್ಸ್ ಆಪರೇಷನ್ ಭಯ ಬಿಜೆಪಿಗೆ ಕಾಡ್ತಾ ಇದೆಯಾ? ಬಿಜೆಪಿ ಶಾಸಕರ ಜೊತೆ ಬಿಎಸ್ವೈ ಸಮಾಲೋಚನೆಯನ್ನು ಕೂಡ ಮಾಡ್ತಾ ಇದ್ದು ಫೆಬ್ರವರಿ 2ರ ಬಳಿಕ ಬಿಜೆಪಿ ಶಾಸಕರನ್ನ ಒಂದು ಕಡೆ ಸೇರಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಸೊ ರಿವರ್ಸ್ ಆಪರೇಷನ್ ತಡೆಯೋದಕ್ಕೆ ಮೆಗಾ ಪ್ಲಾನ್ ಅನ್ನ ಬಿಜೆಪಿ ಈಗಾಗಲೇ ಹಾಕಿಕೊಂಡಿದೆ. ಒಂದ್ ಕಡೆ ಆಪರೇಷನ್ ಕಮಲ ಆದ್ರೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಮೈತ್ರಿ ಸರ್ಕಾರಕ್ಕೆ ಆಪರೇಷನ್ ಕಮಲದ ಭೀತಿ. ಈ ಒಂದು ಆಪರೇಷನ್ ಕಮಲವನ್ನ ರಿವರ್ಸ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ದೋಸ್ತಿ ನಾಯಕರು ಪ್ರಯತ್ನವನ್ನ ಪಡ್ತಾ ಇದ್ರೆ, ದೋಸ್ತಿ ನಾಯಕರೇ ಈಗ ಮಾಸ್ಟರ್ ಪ್ಲಾನ್ ಮಾಡಿ ರಿವರ್ಸ್ ಆಪರೇಷನ್ ಮಾಡ್ತಾರೆ ಅನ್ನುವಂತಹ ಭಯ ಈಗ ಬಿಜೆಪಿಗಿದೆ. ಹಾಗಾಗಿ ಈ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಿವರ್ಸ್ ಆಪರೇಷನ್ ಅನ್ನ ತಡೆಯೋದಕ್ಕೆ ಈಗ ಮಾಸ್ಟರ್ ಪ್ಲಾನ್ ಮಾಡಿಕೊಳ್ಳಲಾಗ್ತಿದ್ದು ಫೆಬ್ರವರಿ 2ರ ಬಳಿಕ ಬಿಜೆಪಿ ಶಾಸಕರನ್ನ ಒಂದು ಕಡೆ ಸೇರಿಸಲು ನಿರ್ಧಾರವನ್ನ ಮಾಡಲಾಗಿದೆ. ಸೊ ರಿವರ್ಸ್ ಆಪರೇಷನ್ ತಡೆಯೋದಕ್ಕೆ ಮೆಗಾ ಪ್ಲಾನ್ ಅನ್ನೇ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದ್ದು, ಆಲ್ರೆಡಿ ದೋಸ್ತಿ ನಾಯಕರ ಜೊತೆ ಬಿಜೆಪಿಯ 6 ಶಾಸಕರು ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಆ 6 ಶಾಸಕರು ಎಲ್ಲೋ ಒಂದ್ ಕಡೆ ದೋಸ್ತಿ ಸರ್ಕಾರದ ಕಡೆ ವಾಲುವ ಚಾನ್ಸಸ್ ಇದೆಯಾ ಅನ್ನುವಂತಹ ಭಯ ಈಗ ಬಿಜೆಪಿಗೆ ಇದೆ. ಇವೆಲ್ಲವೂ ಬಿಜೆಪಿಯ ಡೆವಲಪ್ಮೆಂಟ್ಸ್ ಆದ್ರೆ ಇನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ ಈ ಒಂದು ರಿವರ್ಸ್ ಆಪರೇಷನ್ ಕಡೆ ಏನಾದ್ರೂ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಅನ್ನುವಂಥ ಡೆವಲಪ್ಮೆಂಟ್ಸ್ ಕೂಡ ನಡೀತಾ ಇದೆ. ಯಾವ ಚೆಸ್ ಪ್ಲೇಯರ್ ಕೂಡ ಗುಟ್ಟನ್ನ ಬಿಟ್ಟು ಕೊಡಲ್ಲ, ಮುಂದಿನ ನಡೆ ಏನು ಅಂತ ಯಾವ ಚೆಸ್ ಪ್ಲೇಯರ್ ಕೂಡ ಹೇಳಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಅತೃಪ್ತರ ಆಟಕ್ಕೆ ಡಿಕೆ ಶಿವಕುಮಾರ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ನಿಗೂಢವಾದ ರೀತಿಯಲ್ಲಿ ಮಾತನಾಡಿದ್ದಾರೆ ಇವತ್ತು ಸಚಿವ ಡಿಕೆ ಶಿವಕುಮಾರ್ ಅವರು. ಯಾವ ಚೆಸ್ ಪ್ಲೇಯರ್ ಕೂಡ ಯಾವ ರೀತಿಯಲ್ಲೂ ಕೂಡ ಬಿಟ್ಟುಕೊಡಲ್ಲ. ದೋಸ್ತಿ ದಂಗಲ್ ಬಳಿಕ ಈಗ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರ ಮೊದಲ ಪ್ರತಿಕ್ರಿಯೆ ಇದು. ಅತೃಪ್ತರ ಸಂಪರ್ಕ ನಡೀತಾ ಇದೆಯಾ ಅನ್ನುವ ಪ್ರಶ್ನೆಗೆ ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಚಿವ ಡಿಕೆ ಶಿವಕುಮಾರ್. ಪೊಲಿಟಿಕಲ್ ಗ್ರ್ಯಾಂಡ್ ಮಾಸ್ಟರ್ ನ ನಡೆ ಏನು ಅನ್ನೋದು ಒಂದ್ ಕಡೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಅವರ ಹೇಳಿಕೆಯನ್ನ ನಾವು ಗಮನಿಸಿದ್ರೆ ಯಾವ ಚೆಸ್ ಪ್ಲೇಯರ್ ಕೂಡ ಗುಟ್ಟನ್ನ ಬಿಟ್ಕೊಡಲ್ಲ, ಮುಂದಿನ ನಡೆ ಏನು, ನಾನು ಯಾವ ರೀತಿಯಾಗಿ ಮುಂದಿನ ಹೆಜ್ಜೆ ಇಡ್ತೀನಿ ಅನ್ನೋದನ್ನ ಯಾವ ಚೆಸ್ ಪ್ಲೇಯರ್ ಕೂಡ ಹೇಳಲ್ಲ. ಹಾಗಾಗಿ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಡುವುದರ ಮೂಲಕ ಅತೃಪ್ತರ ಆಟಕ್ಕೆ ಡಿಕೆ ಶಿವಕುಮಾರ್ ಹಾಗಾದ್ರೆ ಯಾವ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ? I think they will not play such a foolish act. Good wisdom of political democratic state. They will not involve to such stupidness. If they involve, that will be a mockery of democracy. My party is on the job. Coalition is perfect. Coalition is strong. We have been committed. Whatever we have committed, my AICC, my Congress president, whatever he has given a word to the JDS and the coalition, it will stand and we stand by. No point of time, no chess player will play. No point of time, no chess player will play. Show what his movement is. No point of time, no chess player will play. Show what his movement is. No point of time, no chess player will play. Show what his movement is. No point of time, no chess player will play. Show what. ಪೊಲಿಟಿಕಲ್ ಗ್ರ್ಯಾಂಡ್ ಮಾಸ್ಟರ್ ನ ನಡೆ ಏನು, ಸರ್ಕಾರ ಉಳಿಸಿಕೊಳ್ಳಲು ನಡೆಯುತ್ತಾ ರಿವರ್ಸ್ ಆಪರೇಷನ್? ಡಿಕೆ ಶಿವಕುಮಾರ್ ಮಾತಿನ ನಿಗೂಢ ಅರ್ಥ ಏನು? ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಹೇಳಿದ ಮಾತಿನ ಅರ್ಥ ಏನು, ಪೊಲಿಟಿಕಲ್ ಗ್ರ್ಯಾಂಡ್ ಮಾಸ್ಟರ್ ನ ನಡೆ ಏನು ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಒಂದ್ ಕಡೆ ಸರ್ಕಾರವನ್ನ ಉಳಿಸಿಕೊಳ್ಳೋದಿಕ್ಕೆ ಹಾಗಾದ್ರೆ ರಿವರ್ಸ್ ಆಪರೇಷನ್ ನಡೆಯುತ್ತಾ? ಡಿಕೆ ಶಿವಕುಮಾರ್ ಮಾತಿನ ನಿಗೂಢ ಅರ್ಥವೇನು? ಈಗಾಗಲೇ ಚೆಸ್ಗೆ ಹೋಲಿಕೆಯನ್ನು ಕೂಡ ಮಾಡಿದ್ದಾರೆ, ಚೆಸ್ ಪ್ಲೇಯರ್ಗೆ ಹೋಲಿಕೆ ಮಾಡಿದ್ದಾರೆ. ಚೆಸ್ ಪ್ಲೇಯರ್ ಯಾವತ್ತೂ ಕೂಡ ತನ್ನ ಮುಂದಿನ ಹೆಜ್ಜೆ ಏನು, ನನ್ನ ಮುಂದಿನ ನಡೆ ಏನು ಅನ್ನೋದನ್ನ ಯಾವತ್ತೂ ಕೂಡ ಹೇಳಲ್ಲ ಅನ್ನೋದನ್ನ ಹೇಳುವ ಮೂಲಕ ಹಾಗಾದ್ರೆ ಯಾವ ರೀತಿಯಾದಂತಹ ಒಂದು ನಡೆಯನ್ನ ಇಡಲಾಗ್ತಾ ಇದೆ?
ಡಿಕೆ ಶಿವಕುಮಾರ್ ಅವರ ಮಾತಿನ ಅರ್ಥ ಏನು, ಯಾವ ರೀತಿಯಾದಂತಹ ನಿಗೂಢತೆ ಇತ್ತು ಅನ್ನೋದನ್ನ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಲಾಗ್ತಾ ಇದೆ, ವಿಶ್ಲೇಷಣೆ ಕೂಡ ನಡೀತಾ ಇದೆ. ಪೊಲಿಟಿಕಲ್ ಗ್ರ್ಯಾಂಡ್ ಮಾಸ್ಟರ್ ನ ನಡೆ ಏನು, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಈಗಾಗಲೇ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಈಗ ಸಾಕಷ್ಟು ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಬಿಜೆಪಿ ಒಂದ್ ಕಡೆ ಆದ್ರೆ, ಮೈತ್ರಿ ಸರ್ಕಾರ ಒಂದ್ ಕಡೆ ಆದ್ರೆ ಉಳಿಸಿಕೊಳ್ಳುವಂತದ್ದು ಅಥವಾ ಏನ್ ಮಾಡಬಹುದು ಅನ್ನುವಂಥ ರೀತಿಯಲ್ಲಿ. ಬಟ್ ಇವತ್ತು ಡಿಕೆಶಿ ಅವರ ಹೇಳಿದಂತಹ ಮಾತು ಸಾಕಷ್ಟು ಅರ್ಥವನ್ನ ಕಲ್ಪಿಸಿಕೊಡ್ತಾ ಇದೆ, ಒಂದಷ್ಟು ನಿಗೂಢತೆಯನ್ನ ಅದರಲ್ಲಿ ಇದೆ ಅಂತ ಅನ್ಸುತ್ತೆ. ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು ಇದನ್ನ? ನವಿತಾ, ಪ್ರಮುಖವಾಗಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಗೊಂದಲಗಳ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಪ್ರಮುಖವಾಗಿ ಬಿಜೆಪಿಯವರು ದೋಸ್ತಿ ಸರ್ಕಾರವನ್ನ ಬೀಳಿಸಲೇಬೇಕು, ದೋಸ್ತಿ ಸರ್ಕಾರದಲ್ಲಿ ಒಂದು ಗೊಂದಲ ವಾತಾವರಣವನ್ನ ನಿರ್ಮಾಣ ಮಾಡಲೇಬೇಕು ಅಂತಕ್ಕಂಥ ಕಾರಣದಿಂದ ಕಾಂಗ್ರೆಸ್ ಶಾಸಕರನ್ನ ಮತ್ತು ಜೆಡಿಎಸ್ ಶಾಸಕರನ್ನ ಸೆಳಿತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಶಾಸಕರನ್ನ ಒಂದು ಸೆಳಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ದೋಸ್ತಿ ಸರ್ಕಾರಕ್ಕೆ ಒಂದು ಇಕ್ಕಟ್ಟಿಗೆ ಸಿಲುಸ್ತಕ್ಕಂಥದ್ದು ಮತ್ತು ದೋಸ್ತಿ ಸರ್ಕಾರವನ್ನ ಪಾರ್ಲಿಮೆಂಟ್ ಎಲೆಕ್ಷನ್ ಮುಂಚಿತವಾಗಿ ಒಂದು ಬೀಳಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಒಂದು ಬಿಜೆಪಿ ಕೈ ಹಾಕಿದೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ BSY ಅವರ ನಿವಾಸದಲ್ಲಿ ಒಂದು ಬಿಜೆಪಿ ಮುಖಂಡರ ಸಭೆ ಕೂಡ ಆರಂಭವಾಗಿತ್ತು. ಇದ್ರ ಬಗ್ಗೆ ಒಂದು ಚರ್ಚೆ ಕೂಡ ನಡೆದಿದೆ ಅಂತಕ್ಕಂಥದ್ದು. ಇದಕ್ಕೆ ಒಂದು ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿರ್ತಕ್ಕಂಥ ಒಂದು ವಿಚಾರ ಏನಂತಂದ್ರೆ, ನಾವು ಕೂಡ ರಿವರ್ಸ್ ಆಪರೇಷನ್ ಗೆ ತಯಾರಾಗಿದ್ದೀವಿ ಅಂತಕ್ಕಂಥ ಒಂದು ಪರೋಕ್ಷವಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಡಿಕೆ ಶಿವಕುಮಾರ್ ನೀಡಿದ್ದಾರೆ. ಅಂದ್ರೆ ಸಾಕಷ್ಟು ದಿನಗಳಿಂದಲೂ ಕೂಡ ಇಂಥ ಒಂದು ಮಾತುಗಳು ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡೀತಾನೆ ಇತ್ತು. ಅಂದ್ರೆ ಬಿಜೆಪಿ ಶಾಸಕರು ಸೇರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಲೇಬೇಕು ಅಂತಕ್ಕಂಥದ್ದು. ಅಂದ್ರೆ ದೇವೇಗೌಡರ ಒಂದು ಸೂಚನೆ ಮೇರೆಗೆ ಇದಕ್ಕೆ ಬ್ರೇಕ್ ಹಾಕಲಾಗಿತ್ತು ಅಂತಕ್ಕಂಥದ್ದು. ಒಂದು ವೇಳೆ ಬಿಜೆಪಿ ಏನಾದರೂ ಆಪರೇಷನ್ ಕಮಲಕ್ಕೆ ಮುಂದಾಗಿದ್ದೆ ಆದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ರಿವರ್ಸ್ ಆಪರೇಷನ್ ಗೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು. ಈಗ ಆಲ್ರೆಡಿ ಒಂದು 5-6 ಬಿಜೆಪಿ ಶಾಸಕರ ಒಂದು ಸಂಪರ್ಕಕ್ಕೂ ಕೂಡ ಒಂದು ಕಾಂಗ್ರೆಸ್ ಮುಖಂಡರು ತಯಾರಾಗಿದ್ದಾರೆ. ಅವ್ರ ರೀತಿ ಒಂದು ಪ್ರಾಥಮಿಕ ಹಂತದಲ್ಲಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ಬಜೆಟ್ ಸೆಷನ್ ಏನಾದರೂ ಸರ್ಕಾರಕ್ಕೆ ಒಂದು ಇಕ್ಕಟ್ಟು ಸಂಕಷ್ಟ ಪ್ರಯತ್ನ ಬಿಜೆಪಿ ಮಾಡಿದ್ದೆ ಅದರಲ್ಲಿ ಬಿಜೆಪಿ ಶಾಸಕರನ್ನ ಸೆಳೆದ್ರ ಮೂಲಕ ರಿವರ್ಸ್ ಆಪರೇಷನ್ ಗೆ ಒಂದು ಕಾಂಗ್ರೆಸ್ ಮುಂದಾಗಿದೆ. ಮಾಸ್ಟರ್ ಮೈಂಡ್ ಡಿಕೆ ಶಿವಕುಮಾರ್ ಅಂತ ಹೇಳ್ಬೋದು ನವಿತಾ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ಡೀಟೇಲ್ಸ್ಗೆ.